ನಮಸ್ಕಾರ. ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ನಮ್ಮೆಲ್ಲರ ಭವಿಷ್ಯವನ್ನು ನಿರ್ಧರಿಸೋ ಒಂದು ವಿಷಯದ ಬಗ್ಗೆ. ಅದೇ ಹವಾಮಾನ ಬದಲಾವಣೆ. ಅಂದ್ಹಾಗೆ ಯಾಕೀಗಾಗ್ತದೆ? ಇದರಿಂದ ನಮ್ಮ ಭೂಮಿ ಮೇಲೆ ಆಗ್ತಿರೋ ಪರಿಣಾಮಗಳಾದ್ರೂ ಏನು? ಹಾಗಾದ್ರೆ ಇದಕ್ಕೇನಾದ್ರೂ ಪರಿಹಾರ ಇದೆಯಾ? ಬನ್ನಿ, ಈ ಎಲ್ಲಾ ಪ್ರಶ್ನೆಗಳಿಗೆ ಸರಳವಾಗಿ ಉತ್ತರವನ್ನು ಕಂಡುಕೊಳ್ಳೋಣ. ನೋಡಿ, ಈ ಮಾತು ಕೇವಲ ಒಂದು ವಾಕ್ಯವಲ್ಲ, ಇದು ನಮ್ಮ ಕಾಲದ ಒಂದು ಕಠೋರ ಸತ್ಯ. ಈ ಬದಲಾವಣೆ ನಮ್ಮ ಪರಿಸರ, ನಮ್ಮ ಜೊತೆ ಬದುಕ್ತಿರುವ ಪ್ರಾಣಿ ಪಕ್ಷಿಗಳು, ಅಷ್ಟೇ ಯಾಕೆ ನಮ್ಮೆಲ್ಲರ ದೈನಂದಿನ ಜೀವನದ ಮೇಲೆ ಎಷ್ಟು ಗಂಭೀರವಾಗಿ ಪರಿಣಾಮ ಬೀರ್ತಿದೆ ಅನ್ನೋದನ್ನ ಇದು ಸ್ಪಷ್ಟವಾಗಿ ಹೇಳತ್ತೆ. ಹಾಗಾದ್ರೆ ಮೊದಲಿಗೆ ಈ ಹವಾಮಾನ ಬದಲಾವಣೆ ಅಂದ್ರೆ ನಿಜಕ್ಕೂ ಏನಿದು ಅಂತ ಸರಳವಾಗಿ ಅರ್ಥ ಮಾಡ್ಕೊಳ್ಳೋಣ. ಇದು ನಮಗೆ ಮುಂದಿನ ವಿಷಯಗಳನ್ನ ಅರ್ಥ ಮಾಡ್ಕೊಳ್ಳಕ್ಕೆ ಒಂದು ಒಳ್ಳೆ ಬೇಸಾಗಿರುತ್ತೆ. ಹವಾಮಾನ ಬದಲಾವಣೆ ಅಂದ್ರೆ ಭೂಮಿಯ ವಾತಾವರಣದಲ್ಲಿ ದೀರ್ಘಕಾಲದಲ್ಲಿ ಆಗುವಂತ ಒಂದು ದೊಡ್ಡ ಬದಲಾವಣೆ. ಒಂದು ಉದಾಹರಣೆ ಕೊಡೋದಾದ್ರೆ ನೋಡಿ, ಇವತ್ತು ಇದ್ದಕ್ಕಿದ್ದಂತೆ ಬಿಸಿಲು ಜಾಸ್ತಿ ಆದ್ರೆ ಅದು ಹವಾಮಾನ ಅಷ್ಟೇ. ಆದ್ರೆ ಕಳೆದ 30 ವರ್ಷಗಳಿಂದ ಪ್ರತಿ ಬೇಸಿಗೆಯಲ್ಲೂ ಬಿಸಿಲು ಹೆಚ್ಚಾಗ್ತಾನೇ ಇದೆ, ಮಳೆ ಬರೋ ಸಮಯವೇ ಬದಲಾಗ್ತಾ ಇದೆ ಅಂದ್ರೆ ಅದನ್ನೇ ನಾವು ಹವಾಮಾನ ಬದಲಾವಣೆ ಅಂತ ಕರೆಯೋದು. ಇದು ದಶಕಗಳ ಕಾಲ ನಡೆಯುವ ಒಂದು ದೊಡ್ಡ ಪ್ರಕ್ರಿಯೆ. ಸರಿ, ಈ ಬದಲಾವಣೆ ಆಗ್ತಾ ಇರೋದಕ್ಕೆ ಅಸಲಿ ಕಾರಣಗಳಾದವು ಏನು? ಈ ಸಮಸ್ಯೆಯ ಮೂಲ ಎಲ್ಲಿದೆ ಅನ್ನೋದನ್ನ ಮೊದಲು ನಾವು ಅರ್ಥ ಮಾಡ್ಕೊಳ್ಳೋದು ತುಂಬಾನೇ ಮುಖ್ಯ ಅಲ್ವಾ? ಇದಕ್ಕೆ ಅತಿ ದೊಡ್ಡ ಕಾರಣ ಅಂದ್ರೆ ಅದು ಕೈಗಾರಿಕೀಕರಣ. ಫ್ಯಾಕ್ಟ್ರಿಗಳು, ನಾವು ಓಡಾಡೋ ಗಾಡಿಗಳು ಮತ್ತೆ ವಿದ್ಯುತ್ ಉತ್ಪಾದನೆಗೋಸ್ಕರ ನಾವು ಸುಡೋ ಕಲ್ಲಿದ್ಲು, ಇವೆಲ್ಲವೂ ವಾತಾವರಣಕ್ಕೆ ಅಂಚು ಪ್ರಮಾಣದ ಹಸಿರುಮನೆ ಅನಿಲಗಳನ್ನ ಬಿಡುಗಡೆ ಮಾಡ್ತವೆ. ಈ ಗ್ಯಾಸ್ಗಳು ಭೂಮಿಯ ಸುತ್ತ ಒಂದು ಹೊದಿಕೆ ತರ ಆಗಿಬಿಡುತ್ತೆ. ಇದರಿಂದ ಸೂರ್ಯನ ಶಾಖ ಹೊರಗೆ ಹೋಗಕ್ಕಾಗ್ದೆ ಇಲ್ಲೇ ಉಳಿದು ನಮ್ಮ ಭೂಮಿಯ ತಾಪಮಾನ ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೇ ಇದೆ. ಇನ್ನೊಂದು ಮುಖ್ಯವಾದ ಕಾರಣ ಅಂದ್ರೆ ಅರಣ್ಯನಾಶ. ಕಾಡುಗಳು ಅಂದ್ರೆ ನಮ್ಮ ಭೂಮಿಯ ಶ್ವಾಸಕೋಶ ಇದ್ದಾಗೆ. ಅವು ವಾತಾವರಣದಲ್ಲಿರೋ ಇಂಗಾಲದ ಡೈಆಕ್ಸೈಡ್ ಅಂದ್ರೆ ಕಾರ್ಬನ್ ಡೈಆಕ್ಸೈಡ್ನ ಹೀರ್ಕೊಂಡು ನಮ್ಗೆಲ್ಲ ಆಮ್ಲಜನಕ ಕೊಡುತ್ತೆ. ಆದ್ರೆ ನಾವೇನ್ ಮಾಡ್ತಿದೀವಿ? ಅಭಿವೃದ್ಧಿ ಹೆಸರಲ್ಲಿ ಕಾಡುಗಳನ್ನೇ ನಾಶ ಮಾಡ್ತಿದೀವಿ. ಇದರಿಂದ ವಾತಾವರಣದಲ್ಲಿ ಇಂಗಾಲದ ಪ್ರಮಾಣ ಹೆಚ್ಚಾಗಿ ಈ ಸಮಸ್ಯೆ ಇನ್ನೂ ದೊಡ್ಡದಾಗ್ತಿದೆ. ಕಾರಣಗಳ ಬಗ್ಗೆ ನೋಡಿದ್ವಿ. ಈಗ ಈ ಬದಲಾವಣೆಗಳಿಂದ ನಮ್ಮ ಜಗತ್ತಿನ ಮೇಲೆ, ನಮ್ಮ ಜೀವನದ ಮೇಲೆ ಆಗ್ತಿರೋ ಪರಿಣಾಮಗಳೇನು ಅಂತ ನೋಡೋಣ. ಇವು ಕೇವಲ ಅಂಕಿಅಂಶಗಳಲ್ಲ, ನಮ್ಮ ಕಣ್ಣು ಮುಂದೆಯೇ ನಡೀತಿರೋ ಆತಂಕಕಾರಿ ಬದಲಾವಣೆಗಳು. ಇದನ್ನ ನೋಡಿದ್ರೆ ಗೊತ್ತಾಗತ್ತೆ, ಇದೊಂದು ಸರಪಳಿ ಕ್ರಿಯೆ ಇದ್ಹಾಗೆ. ಒಂದು ಇನ್ನೊಂದಕ್ಕೆ ಕಾರಣ ಆಗತ್ತೆ. ಮೊದಲು ಭೂಮಿಯ ತಾಪಮಾನ ಜಾಸ್ತಿ ಆಗತ್ತೆ. ಇದರಿಂದ ಏನಾಗತ್ತೆ? ಧ್ರುವ ಪ್ರದೇಶಗಳಲ್ಲಿರೋ ದೊಡ್ಡ ದೊಡ್ಡ ಮಂಜುಗಡ್ಡೆಗಳು ಕರಗೋಕ್ ಶುರುವಾಗತ್ತೆ. ಆ ನೀರೆಲ್ಲ ಎಲ್ಲಿಗೋಗುತ್ತೆ? ನೇರವಾಗಿ ಸಮುದ್ರ ಸೇರುತ್ತೆ. ಆಗ ಸಮುದ್ರದ ಮಟ್ಟ ಏರುತ್ತೆ. ಇದರ ನೇರ ಪರಿಣಾಮ ಕೆಲವು ಕಡೆ ಕುಡಿಯೋಕೂ ನೀರಿಲ್ದೆ ಭೀಕರ ಬರಗಾಲ, ಇನ್ನೊಂದ್ ಕಡೆ ಊರಿಗೂರೇ ಮುಳುಗಿಸೋ ಮಹಾಪ್ರವಾಹ. ನೋಡಿ, ಒಂದು ಬದಲಾವಣೆ ಎಲ್ಲಿಗೆ ತಂದಿಲ್ಸುತ್ತೆ ಅಂತ. ಅಷ್ಟೇ ಅಲ್ಲ, ಪರಿಣಾಮಗಳ ಪಟ್ಟಿ ಇಲ್ಲಿಗೇ ನಿಲ್ಲಲ್ಲ. ನಮ್ಮ ಜೊತೆ ಬದುಕೋ ಸಾವಿರಾರು ಪ್ರಾಣಿ ಪಕ್ಷಿ, ಸಸ್ಯ ಪ್ರಭೇದಗಳು ಒಂದೊಂದಾಗಿ ಅಳಿದು ಹೋಗ್ತಾ ಇವೆ. ಮಳೆ ಬರೋ ರೀತಿನೀತಿಯೇ ಬದಲಾಗಿ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ. ಇದು ನೇರವಾಗಿ ನಮ್ಮ ಊಟದ ತಟ್ಟೆಗೂ ಹೊಡೆತ ಕೊಡುತ್ತೆ. ಇದರ ಜೊತೆಗೆ ಬಗೆ ಬಗೆಯ ಹೊಸ ರೋಗಗಳು ಹರಡಿ ನಮ್ಮ ಆರೋಗ್ಯಕ್ಕೂ ಇದು ದೊಡ್ಡ ಸವಾಲಾಗಿದೆ. ಸರಿ, ಸಮಸ್ಯೆಯೇ ತುಂಬಾ ದೊಡ್ಡದಿದೆ ನಿಜ. ಆದ್ರೆ ನಾವು ಕೈಚೆಲ್ಲಿ ಕೂರೋಕಾದಲ್ಲ. ಈ ಸಮಸ್ಯೆಯನ್ನ ಎದುರಿಸಿ ಒಂದು ಒಳ್ಳೆ ಭವಿಷ್ಯವನ್ನ ರೂಪಿಸೋದು ನಮ್ಮ ಕೈಯಲ್ಲೇ ಇದೆ. ಅದು ಹೇಗೆ ಸಾಧ್ಯ ಅಂತ ಈಗ ನೋಡೋಣ. ಇದಕ್ಕೆ ಪರಿಹಾರದ ದಾರಿಗಳು ನಮ್ಮ ಮುಂದೆ ಇವೆ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಕಾಪಾಡುವುದು, ಎಷ್ಟು ಸಾಧ್ಯವೋ ಅಷ್ಟು ಗಿಡ ಮರಗಳನ್ನು ನೆಡುವುದು ಮತ್ತು ಪ್ಲಾಸ್ಟಿಕ್ನಂತಹ ವಸ್ತುಗಳ ಬಳಕೆಯನ್ನು ಕಡಿಮೆ ಮಾಡೋದು, ಇವೆಲ್ಲ ನಾವು ಮಾಡಬಹುದಾದ ಕೆಲಸಗಳೇ. ಎಲ್ಲಕ್ಕಿಂತ ಮುಖ್ಯವಾಗಿ ಪೆಟ್ರೋಲ್, ಡೀಸೆಲ್ ಮೇಲಿನ ಅವಲಂಬನೆಯನ್ನು ಬಿಟ್ಟು ಸೌರಶಕ್ತಿ, ಪವನಶಕ್ತಿಯಂತಹ ಶುದ್ಧ ಇಂಧನಗಳನ್ನು ಬಳಸೋದು ಇವತ್ತಿನ ಅಗತ್ಯ. ನಾವಿಡುವ ಪ್ರತಿಯೊಂದು ಸಣ್ಣ ಹೆಜ್ಜೆಯೂ ಒಂದು ದೊಡ್ಡ ಬದಲಾವಣೆಗೆ ಕಾರಣವಾಗಬಲ್ಲದು. ಕೊನೆಯದಾಗಿ ಈ ಒಂದು ಪ್ರಶ್ನೆಯನ್ನ ನಮ್ಮೆಲ್ಲರಿಗೂ ನಾವೇ ಕೇಳ್ಕೊಳ್ಬೇಕಾಗಿದೆ. ನಮ್ಮ ಮುಂದಿನ ಜನಾಂಗಕ್ಕೆ, ನಮ್ಮ ಮಕ್ಕಳಿಗೆ ನಾವು ಎಂತಹ ಜಗತ್ತನ್ನು ಕೊಟ್ಟು ಹೋಗ್ತಿದ್ದೇವೆ? ಸವಾಲು ನಮ್ಮ ಕಣ್ಣು ಮುಂದಿದೆ, ಪರಿಹಾರದ ದಾರಿಯು ನಮ್ಮ ಮುಂದಿದೆ. ಆಯ್ಕೆ ಮಾತ್ರ ನಮ್ಮದು. ಯೋಚಿಸಿ.